ಎಲ್ರಿಗೂ ಜನನಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನಿಲ್ಲಿ 2 ತರಹದ ಪಲ್ಯವನ್ನು ಒಂದೇ ಸಮಯದಲ್ಲಿ ಯಾವ ಥರ ಮಾಡೋದಂತ ತೋರಿಸ್ತಿದ್ದೀನಿ ರೀ. ಇವತ್ತು ನಾನು ಹುರುಳಿಕಾಳು ಪಲ್ಯ ಮತ್ತು ಹೀರೆಕಾಯಿ ಪಲ್ಯವನ್ನು ಮಾಡ್ತಿದ್ದೀನಿ ರೀ. ಇಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ರೀ. ಸ್ವಲ್ಪ ಈರುಳ್ಳಿನ ಈ ಥರ ಹೆಚ್ಚಿ ನೀರಲ್ಲಿ ಹಾಕ್ತಿದ್ದೀನಿ ರೀ. ಸ್ವಲ್ಪ ಕಾಯಿ ತುರಿನ ಮಾಡಿಟ್ಕೊಂಡಿದ್ದೀನಿ ರೀ. ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ 2 ಪಾತ್ರೆನ ತಗೊಂಡು ಅದಕ್ಕೆ 2 ಪಾತ್ರೆಗೆ ಕೂಡ ಎಣ್ಣೆನ ಹಾಕಿದ್ದೀನಿ ರೀ. ಇವತ್ತು ನಾನಿಲ್ಲಿ 20ರಿಂದ 25 ಜನಕ್ಕೆ ಆಗುವಷ್ಟು ಪಲ್ಯ ಮಾಡಿದ್ದೀನಿ ರೀ. ಇಲ್ಲಿ ನಾನು ಆ ಪೇಸ್ಟ್ ಮಾಡ್ಕೊಂಡಿದ್ದೆನಲ್ಲ ಹಸಿಮೆಣಸಿನ್ಕಾಯಿ ಪೇಸ್ಟು ಅದನ್ನ 2 ಪಾತ್ರೆಗೂ ಅಂದರೆ 2 ಪಲ್ಯಕ್ಕೂ ಕೂಡ ನಾನು ಹಾಕ್ತಿದ್ದೀನಿ ರೀ. 2 ಪಲ್ಯಕ್ಕೂ ನಾನು ಹಸಿಮೆಣಸಿನ್ಕಾಯಿ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ನಾನು ಎಣ್ಣೆಯಲ್ಲಿ ಬೇಯಕ್ಕೆ ಬಿಡ್ತೀನಿ ರೀ. ಇವಾಗ ನಾನು ಇಲ್ಲಿ ಸ್ವಲ್ಪ ಮಿಕ್ಸ್ ಕೊಡ್ತೀನಿ ರೀ. ಇವಾಗ ನಾನು ಉದ್ದಕ್ಕೆ ತೆಳ್ಳಗೆ ಹೆಚ್ಕೊಂಡಿಟ್ಕೊಂಥ ಈರುಳ್ಳಿನ ನಾನು 2 ಪಲ್ಯಕ್ಕೂ ಕೂಡ ಹಾಕ್ತಿದ್ದೀನಿ ರೀ. 2 ಪಲ್ಯಕ್ಕೂ ನಾನು ಈರುಳ್ಳಿನ ಹಾಕಿ ಸ್ವಲ್ಪ ಅದು ಬಣ್ಣ ಚೇಂಜ್ ಆಗೋವರೆಗೂ ಸ್ವಲ್ಪ ಕೆಂಪಾಗೋವರೆಗೂ ಕೂಡ ನಾನು ಮಿಕ್ಸ್ ಕೊಟ್ಕೊಂಡು ಬೇಯಕ್ಕೆ ಬಿಡ್ತೀನಿ ರೀ. ನೀವು ಉದ್ದಕ್ಕಾದರೂ ಹೆಚ್ಕೋಬೋದು ಅಥವಾ ಚಿಕ್ಕ ಚಿಕ್ಕದಾಗಿ ಕೂಡ ಈರುಳ್ಳಿನ ಕಟ್ ಮಾಡ್ಕೋಬೋದು. ಇವಾಗ ಈರುಳ್ಳಿ ಬೇಯ್ತಾ ಇದೆ. ಇವಾಗ ನಾನು ಸ್ವಲ್ಪ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ರೀ. ಅದನ್ನು 2 ಪಲ್ಯಕ್ಕೂ ಕೂಡ ನಾನು ಟೊಮೆಟೊ ಹಣ್ಣನ್ನು ಹಾಕ್ತಿದ್ದೀನಿ ರೀ. 2 ಪಲ್ಯಕ್ಕೂ ಕೂಡ ಹಾಕ್ತೀನಿ ರೀ ಟೊಮೆಟೊನ. ಇವಾಗ ಸ್ವಲ್ಪ ಮಿಕ್ಸ್ ಕೊಡ್ತೀನಿ ರೀ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಬೇಯಕ್ಕೆ ಬಿಡ್ಬೇಕು ರೀ. ಇವಾಗ ನಾನು ಇಲ್ಲಿ ಸ್ವಲ್ಪ ಕಸೂರಿ ಮೆಂತ್ಯೆಯನ್ನು ಹಾಕ್ತಿದ್ದೀನಿ ರೀ. 2 ಪಲ್ಯಕ್ಕೂ ಕೂಡ ಕಸೂರಿ ಮೆಂತ್ಯೆಯನ್ನು ಹಾಕ್ತಿದ್ದೀನಿ ರೀ. ಪರಿಮಳ ಚೆನ್ನಾಗಿರುತ್ತೆ ರೀ. ಕಸೂರಿ ಮೆಂತ್ಯೆ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಮಿಕ್ಸ್ ಕೊಡ್ತಿದ್ದೀನಿ ರೀ. ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ ರೀ. ಇವಾಗ ನಾನಿಲ್ಲಿ 2 ಪಲ್ಯಕ್ಕೂ ಕೂಡ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಿದ್ದೀನಿ ರೀ. ನಿಮ್ಗೆ ಎಷ್ಟು ಬೇಕೋ ಎಷ್ಟು ಜನಕ್ಕೆ ಮಾಡ್ತೀರೋ ಅಷ್ಟು ನೋಡಿ ಹಾಕ್ಕೊಳ್ರಿ. ಇವಾಗ ಅರಿಶಿನ ಪುಡಿನ ಹಾಕಿ ನಾನು ಸ್ವಲ್ಪ ಮಿಕ್ಸ್ ಕೊಡ್ತೀನಿ ರೀ. ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ ರೀ. ನೀವು ಹಿಂಗೆ ಕೂಡ ಹಾಕ್ಬೋದು ರೀ. ಇಲ್ಲಿ ನಾನು ಹಿಂಗೆ ಹಾಕಿಲ್ಲ. ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ರೀ ಪಲ್ಯ. ಇಲ್ಲಿ ನಾನು ಹೀರೆಕಾಯನ್ನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ರೀ. ತೊಳೆದಿಟ್ಕೊಂಡಿದ್ದೀನಿ ರೀ. ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ ರೀ. 2 ಪಲ್ಯಕ್ಕೂ ಕೂಡ ನಾನೀಗ ಉಪ್ಪನ್ನು ಹಾಕ್ತಿದ್ದೀನಿ. ಇವಾಗ ಮತ್ತೆ ಮಿಕ್ಸ್ ಕೊಡ್ತಿದ್ದೀನಿ ರೀ. ಮಿಕ್ಸ್ ಕೊಟ್ಟು ಸ್ವಲ್ಪ ಬೇಯಕ್ಕೆ ಬಿಡ್ತೀನಿ ರೀ. ಇವಾಗ ನಾನಿಲ್ಲಿ ಬೇಯಿಸಿಟ್ಕೊಂಡಿರೋಂಥ ಹುರುಳಿಕಾಳನ್ನು 1 ಪಾತ್ರೆಗೆ ಹಾಕ್ತಿದ್ದೀನಿ ರೀ. 1 ಪಾತ್ರೆಗೆ ಹುರುಳಿಕಾಳು ಕಾಳನ್ನು ಹಾಕಿ ಯಾವುದನ್ನು ಹುರುಳಿಕಾಳು ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ವಲ್ಲ ಆ ಪಾತ್ರೆಗೆ ನಾನು ಹುರುಳಿಕಾಳನ್ನು ಹಾಕ್ತಿದ್ದೀನಿ ರೀ. ಬೇಯಿಸಿಟ್ಕೊಂಡಿರೋಂಥ ಹುರುಳಿಕಾಳನ್ನು ಹಾಕಿ ಸ್ವಲ್ಪ ಮಿಕ್ಸ್ ಕೊಡ್ತಿದ್ದೀನಿ ರೀ. ಇವಾಗ ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಹೀರೆಕಾಯಿಯನ್ನು ಈ ಥರ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ ರೀ. ಅದನ್ನು ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಹಾಕ್ತಾಯಿದ್ದೀನಿ ರೀ. ಇವಾಗ ಹೀರೆಕಾಯಿನ ಈ ಥರ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ರೀ. ಇವಾಗ ಸ್ವಲ್ಪ ಮಿಕ್ಸ್ ಕೊಡ್ತೀನಿ ರೀ. ಟೊಮೆಟೊ, ಈರುಳ್ಳಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಕೊಡ್ತೀನಿ ರೀ. ಈ ಸೈಡು ಹುರುಳಿಕಾಳು ಪಲ್ಯ ಬೇಯ್ತಾ ಇದೆ ರೀ. ಅದಕ್ಕೆ ಸ್ವಲ್ಪ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ
ಸಬ್ಬಸಿಗೆ ಸೊಪ್ಪನ್ನು ಹಾಕ್ತಿದ್ದೀನಿ ರೀ ತೊಳೆದು. ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರೀ ಇದು ಹುರುಳಿಕಾಳು ಪಲ್ಯ. ಅದಕ್ಕೋಸ್ಕರ ನಾನು ಹುರುಳಿಕಾಳು ಪಲ್ಯಕ್ಕೆ ಇವತ್ತು ಸಬ್ಬಸಿಗೆ ಸೊಪ್ಪನ್ನು ಹಾಕ್ತಿದ್ದೀನಿ ರೀ. ನೀವು ಒಂದು ಸಲ ಮಾಡಿ ನೋಡಿರಿ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಹೀರೆಕಾಯಿ ಪಲ್ಯವನ್ನು ನಾನು ಈ ಥರ ಹೀರೆಕಾಯಿ ಹಾಕಿದ್ದೀನಿ, ಮಿಕ್ಸ್ ಕೊಡ್ತಿದ್ದೀನಿ ರೀ. ಇವಾಗ ಹೀರೆಕಾಯಿ ಬೇಯ್ತಾ ಇದೆ. ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಹುಚ್ಚೆಳ್ಳು ಅಥವಾ ಗುರಳ್ ಪುಡಿಯನ್ನು ಹಾಕ್ತಿದ್ದೀನಿ ರೀ. ಕೆಲವು ಕಡೆ ಹುಚ್ಚೆಳ್ಳು ಪುಡಿ ಅಂತಲೂ ಕೂಡ ಅಂತಾರೆ. ಸ್ವಲ್ಪ ಬೆಲ್ಲದ ಪುಡಿನೂ ಕೂಡ ಹಾಕ್ತಿದ್ದೀನಿ ರೀ, ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಬೆಲ್ಲದ ಪುಡಿನ ಹಾಕಿ ಸ್ವಲ್ಪ ಕಾಯಿ ತುರಿನ ಹಾಕ್ತಿದ್ದೀನಿ ರೀ. ನೀವು ಕಾಯಿ ತುರಿನ ಹಾಕ್ಬೋದು ಅಥವಾ ಶೇಂಗಾ ಪುಡಿನಾದರೂ ಹಾಕ್ಬೋದು ರೀ. ಕಾಯಿ ತುರಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ರೀ, ಶೇಂಗಾ ಪುಡಿನ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಹುಚ್ಚೆಳ್ಳು ಪುಡಿನ ಇಲ್ಲ ಅಂದರೆ ಶೇಂಗಾ ಪೌಡರ್ ಕೂಡ ನೀವು ಹಾಕ್ಬೋದು ರೀ. ಹೀರೆಕಾಯಿ ಬೇಯ್ತಾ ಇದ್ದೀರಿ. ನಾನು ಇವಾಗ ಸ್ವಲ್ಪ ಮಸಾಲೆಯನ್ನು ಹಾಕ್ತಿದ್ದೀನಿ ರೀ. ನೀವು ಯಾವುದಾದ್ರೂ ಮಸಾಲೆಯನ್ನು ಹಾಕ್ಬೋದು ರೀ. ನಾನಿಲ್ಲಿ ಮನೇಲಿರೋಂಥ ಮಸಾಲೆನ ಹಾಕ್ತಿದ್ದೀನಿ ರೀ. ಇವಾಗ ಮಿಕ್ಸ್ ಕೊಡ್ತಿದ್ದೀನಿ ರೀ. ಘಮ್ ಅಂತ ಪರಿಮಳ ಬರ್ತಿದೆ ಮಸಾಲೆ ಹಾಕಿರೋದ್ರಿಂದ. ಆಮೇಲೆ ಕಸೂರಿ ಮೆಂತ್ಯ ಹಾಕಿರೋದ್ರಿಂದ ಪಲ್ಯ ಘಮ ಘಮ ಅಂತ ಬರ್ತಿದೆ ರೀ. ಸಬ್ಬಸಿಗೆ ಸೊಪ್ಪು ಹಾಕಿರೋದ್ರಿಂದ ಹುರುಳಿಕಾಳು ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಹುರುಳಿಕಾಳು ಪಲ್ಯ ತುಂಬ ಚೆನ್ನಾಗಿರುತ್ತೆ ರೀ. ನೀವು ಮತ್ತೆ ತಿನ್ನಬೇಕು ಅಂತ ಅನಿಸಿದ್ರೆ ಅಷ್ಟು ಚೆನ್ನಾಗಿರುತ್ತೆ ರೀ ಸಬ್ಬಸಿಗೆ ಹಾಕಿರೋದ್ರಿಂದ. ಕೆಮ್ಮು, ಶೀತ, ಕಫ ಏನೂ ಆಗಲ್ಲ ರೀ. ಹುರುಳಿಕಾಳು ನಾವು ಬಳಸೋದ್ರಿಂದ ನಮ್ಮ ಹಿರಿಯರು ಕೂಡ ಇದನ್ನೇ ಯೂಸ್ ಮಾಡ್ತಿದ್ರು ಅಂತ ನಿಮಗೆ ಗೊತ್ತು. ಇಲ್ಲಿ ನೋಡಿ ಹೀರೆಕಾಯಿ ಪಲ್ಯ ಚೆನ್ನಾಗಿ ಬಂದಿದೆ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.